ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತು ನವರಾತ್ರಿಯ 3ನೇ ದಿನ. ಇವತ್ತಿನ ಕಲರ್ ಬಂದು ಗ್ರೇ ಕಲರ್ ನೋಡಿ, ಅದಕ್ಕೆ ಗ್ರೇ ಕಲರ್ ಸ್ಯಾರಿ ಹಾಕ್ಕೊಂಡಿದ್ದೀನಿ. ನವರಾತ್ರಿ ದೀಪ ಹಚ್ಬೇಕಿತ್ತಲ್ಲ, ಅದಕ್ಕೆ ದಿನ ನಾನೇ ರೆಡಿ ಮಾಡ್ತಿದ್ದೆ. ಇವತ್ತು ನನ್ನ ಮಗಳು ಅಮ್ಮ ನಾನು ರೆಡಿ ಮಾಡ್ತೀನಿ ಅಂತ ಇದ್ಲು. ಅದಕ್ಕೆ ಇವತ್ತು ಅವಳಿಗೆ ಕೊಟ್ಟಿದ್ದೆ ರೆಡಿ ಮಾಡೋಕ್ಕೆ. ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ಲು. ಆದರೆ ಕೊನೆಗೆ ಹೂವು ಇಕ್ಕದೇ ಮರ್ತೋಗ್ಬಿಟ್ಟಿದ್ಲು ನೋಡಿ. ಹೂವನ್ನೇ ಇಟ್ಟಿಲ್ಲ, ಹಂಗೆ ರೆಡಿ ಮಾಡಿಕೊಟ್ಟಿದ್ದಾಳೆ. ಆಮೇಲೆ ದೇವಸ್ಥಾನ ಹತ್ರ ಹೋಗಿ ಇಟ್ಕೊಂಡೆ ನಾನೇ. ಹೂವು ತೊಗೊಂಡು ನಾನೇ ಅಲಂಕಾರ ಮಾಡಿದೆ ದೀಪಕ್ಕೆ. ಆಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟ್ವಿ. ಮಳೆ ಅಂದರೆ ಮಳೆ ಫ್ರೆಂಡ್, ಎಷ್ಟು ಮಳೆ ಅಂದರೆ ಅಷ್ಟು ಮಳೆ. ಹಾಗಾದ್ರೆ ಛತ್ರಿ ಹಿಡ್ಕೊಂಡೆ ಹೋದ್ವಿ. ನೋಡಿ, ಅಮ್ಮನವ್ರಿಗೆ ಇವತ್ತು ಕಾಳುಗಳೆಲ್ಲ ಅಲಂಕಾರ ಮಾಡಿದರು. ಹೆಸ್ರು ಕಾಳು, ತೊಗರಿ ಬೇಳೆ, ಬಟಾಣಿ, ಹುಳ್ಳಿಕಾಳು ಇದರಿಂದ ಅಲಂಕಾರ ಮಾಡಿದರು. ತುಂಬಾ ಚೆನ್ನಾಗಿ ಮಾಡಿದರು ಅಲಂಕಾರ. ಆಮೇಲೆ ಮಹಾಮಂಗಳಾರತಿ ಎಲ್ಲ ಮುಗಿಸ್ಕೊಂಡ್ವಿ. ಅಮ್ಮನವ್ರಿಗೆ ಮಹಾಮಂಗಳಾರತಿ ಮಾಡಿದ್ರು. ಮಹಾಮಂಗಳಾರತಿ ಎಲ್ಲ ಮುಗಿಸ್ಕೊಂಡು ಪ್ರಸಾದ ಕೊಟ್ಟರು. ಪೊಂಗಲ್ ಮಾಡಿದರು ಅಂದರೆ ಹಬ್ಬ ತುಂಬಾ ಚೆನ್ನಾಗಿ ಮಾಡಿದರು ಫ್ರೆಂಡ್. ಅಷ್ಟು ಸೂಪರಾಗಿತ್ತು ಪೊಂಗಲ್ ಅಂತೂ. ನಾನಂತೂ ತಿಂದೆ, ನನಗೆ ತುಂಬ ಇಷ್ಟ ಸ್ವೀಟ್ ಪೊಂಗಲ್ ಅಂದರೆ. ಪ್ರಸಾದ ಇಸ್ಕೊಂಡು ಆಮೇಲೆ ಬರ್ತಾಯಿದ್ವಿ. ಮಳೆ ಅಂತೂ ನಿಲ್ಲೇ ಇಲ್ಲ ಕೊನೆಗೂ. ಅಷ್ಟು ಜೋರಾಗಿ ಮಳೆ ಬರ್ತಿತ್ತು ನೋಡಿ. ನಮ್ಮ ಮನೆ ಮುಂದೆ ಸಮುದ್ರ ಹರ್ಕೊಂಡೋದಂಗೆ ಎಷ್ಟು ಜೋರಾಗಿ ಮಳೆ ನೀರು ಹರ್ಕೊಂಡು ಹೋಗ್ತಾಯಿದೆ. ಅದು ನೋಡೋಕ್ಕೆ ಒಂಥರ ಚೆನ್ನಾಗಿತ್ತು. ಸ್ವಲ್ಪ ಹೊತ್ತು ಆಟ ಆಡಿದೆ ನಾನು ಹಂಗೂ ನೀರಲ್ಲಿ. ಚೆನ್ನಾಗಿತ್ತು ಅಂದ್ಬಿಟ್ಟು ಆಟ ಆಡಿದ್ವಿ ನಾನು ನನ್ನ ಮಗಳು. ನೋಡಿ ಎಷ್ಟು ಚೆನ್ನಾಗಿ ಹರ್ಕೊಂಡು ಹೋಗ್ತಾಯಿದೆ ನೀರು. ಎಷ್ಟು ಜೋರು ಮಳೆ ಅಂದರೆ ಅಷ್ಟು ಜೋರು ಮಳೆ ಫ್ರೆಂಡ್. ಅಪ್ಪ ರಾಮ, ಭಯಂಕರವಾಗಿತ್ತು ಮಳೆ ಮಾತ್ರ. ನೋಡಿ ಎಷ್ಟು ಜೋರಾಗಿ ಬರ್ತಾಯಿದೆ, ನಿಂತೇ ಇಲ್ಲ ಮಳೆ. ಇದೇ ನನ್ನ ಪುಟ್ಟ ವ್ಲಾಗ್. ಪ್ಲೀಸ್ ಸಪೋರ್ಟ್ ಮಾಡಿ.